ಹಾಯ್ ಫ್ರೆಂಡ್ಸ್, ನೀವೇನಾದ್ರೂ ಪ್ರೈವೇಟ್ ಜಾಬ್ ನ ಸರ್ಚ್ ಮಾಡ್ತಾ ಇದ್ದೀರಾ? ಹಾಗಿದ್ರೆ ಈ ಸುವರ್ಣ ಸಂಧಿಯ ಒಂದು ಅವಕಾಶವನ್ನ ನೀವು ಕೂಡ ಪಡಿಬಹುದು. ಹೌದು, ಡಿಶ್ ಟಿವಿ ಕಂಪನಿಯಲ್ಲಿ ಇವಾಗ ಜಾಬ್ ಹೈರಿಂಗ್ ನಡೀತಾ ಇದೆ. ಅದು ಕೂಡ ನೀವು ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಇಲ್ಲ ಅಂತ ಅಂದ್ರೆ ನೀವು ಫ್ರೆಶರ್ ಆಗಿದ್ರು ಕೂಡ ನೀವು ಜಾಬ್ಗೆ ಅಪ್ಲೈ ಮಾಡಿ. ಹಾಗೆ ನಾನು ಈ ಕಂಪನಿಯ ಕಂಪ್ಲೀಟ್ ಡೀಟೇಲ್ ಇನ್ಫಾರ್ಮೇಶನ್ ಅನ್ನ ನಿಮ್ಗೆ ಜೆನ್ಯೂನ್ ಆಗಿ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ. ಅದಕ್ಕೂ ಮೊದಲು ನೀವು ಈ ವಿಡಿಯೋನ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಬೇಕು. ಅದಾದ ನಂತರ ನಾನು ನಿಮಗೆ ವಿಡಿಯೋ ಕೊನೆಯಲ್ಲಿ ಒಂದು ಸೀಕ್ರೆಟ್ ಅನೌನ್ಸ್ಮೆಂಟ್ ಅನ್ನ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಎಲ್ಲರೂ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ. ಬನ್ನಿ ಫ್ರೆಂಡ್ಸ್. ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಪೂಜಾ. ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಡಿಶ್ ಟಿವಿ ಕಂಪನಿಯಲ್ಲಿ ಇರುವಂತಹ ಜಾಬ್ ಅಪ್ಲಿಕೇಶನ್ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕನ್ನಡದಲ್ಲಿನೇ ಜೆನ್ಯೂನ್ ಆಗಿನೇ ಇನ್ಫಾರ್ಮೇಶನ್ ಅನ್ನ ಜಾಸ್ತಿ ಜನ ಪ್ರೈವೇಟ್ ಜಾಬ್ ಅನ್ನ ಸರ್ಚ್ ಮಾಡ್ತಾ ಇರ್ತಾರೆ. ಆದ್ರೆ ಅವ್ರಿಗೆ ಗೊತ್ತೇ ಇರಲ್ಲ ಯಾವ ಜಾಬ್ ಫೇಕ್ ಇದೆ, ಯಾವ ಜಾಬ್ ಜೆನ್ಯೂನ್ ಆಗಿದೆ ಅಂತ ಹೇಳಿ. ಅಂತವ್ರಿಗೆಲ್ಲ ಈ ವಿಡಿಯೋ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ. ಅದಕ್ಕೂ ಮೊದಲು ಡಿಶ್ ಟಿವಿ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ಬಿಡೋಣ. ಡಿಶ್ ಟಿವಿ ಬಗ್ಗೆ ಸ್ವಲ್ಪ ಹೇಳ್ಬೇಕಪ್ಪ ಅಂತ ಅಂದ್ರೆ, ಇದು ಒಂದು ಫೇಮಸ್ ಆಗಿರುವಂತಹ DTH ಸರ್ವಿಸ್ ಪ್ರೊವೈಡರ್ ಆಗಿದೆ. ಹಾಗೆಯೇ ಇಂಡಿಯಾದಲ್ಲಿ ಲಕ್ಷಾಂತರ ಕಸ್ಟಮರ್ಸ್ ಅಲ್ಲಿ ಕೆಲಸವಂತೆಯೇ ಡಿಶ್ ಟಿವಿಯಲ್ಲಿ ಜಾಬ್ ಹೈರಿಂಗ್ ನಡೀತಾ ಇದೆ. ಅದು ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ ಗಳಲ್ಲಿ ಕೂಡ ಜಾಬ್ ಹೈರಿಂಗ್ ನಡೀತಾ ಇದೆ. ಹಾಗಿದ್ರೆ ಯಾವೆಲ್ಲ ಡಿಪಾರ್ಟ್ಮೆಂಟ್ ಗಳಲ್ಲಿ ಜಾಬ್ ಹೈರಿಂಗ್ ನಡೀತಾ ಇದೆ ಅಂತ ನೋಡಿ. ಹಾಗೇನೆ ನಿಮಗೆ ಇಂಟ್ರೆಸ್ಟೆಡ್ ಆಗಿರುವಂತ ಒಂದು ಡಿಪಾರ್ಟ್ಮೆಂಟ್ ನಲ್ಲಿ ನೀವು ಅಪ್ಲಿಕೇಶನ್. ಮೇಜರ್ ರೋಲ್ ಅಂತ ಅಂದ್ರೆ ಕಸ್ಟಮರ್ ಸರ್ವಿಸ್ ಎಕ್ಸಿಕ್ಯೂಟಿವ್ ಆಗಿರ್ಬೋದು, ಕಾಲ್ ಸೆಂಟರ್ ಆಗಿರ್ಬೋದು, ಬ್ಯಾಕ್ ಆಫೀಸ್ ಎಕ್ಸಿಕ್ಯೂಟಿವ್ ಆಗಿರ್ಬೋದು, ಮತ್ತೆ ಫೀಲ್ಡ್ ಟೆಕ್ನಿಷಿಯನ್ ಆಗಿರ್ಬೋದು, ಮತ್ತೆ ಸೇಲ್ಸ್ ಎಕ್ಸಿಕ್ಯೂಟಿವ್. ಈ ಎಲ್ಲ ಡಿಪಾರ್ಟ್ಮೆಂಟ್ ಗಳಲ್ಲಿ ಇವಾಗ ಜಾಬ್ ನೀವು ಪ್ರೆಷರ್ ಆಗಿದ್ರು, ಹಾಗೇನೆ ನೀವು ಎಕ್ಸ್ಪೀರಿಯನ್ಸ್ ಸ್ವಲ್ಪ ಹೊಂದಿದ್ರು ಕೂಡ ನೀವು ಈ ಜಾಬ್ಗೆ ಅಪ್ಲೈ ಅನ್ನ ಮಾಡಬಹುದು. ಅವರೇ ನಿಮ್ಗೆ ಟ್ರೈನಿಂಗ್ ಕೂಡ ಕೊಡ್ತಾ ಇದ್ದಾರೆ. ಇದಕ್ಕೆ ಮಿನಿಮಮ್ ಕ್ವಾಲಿಫಿಕೇಶನ್ ಅಂತ ಅಂದ್ರೆ SLC, PUC ಹಾಗೇನೆ ಎನಿ ಡಿಗ್ರಿ ಆದವರು ಕೂಡ ಈ ಜಾಬ್ಗೆ ನೀವು. ಇವಾಗ ನಾನು ನಿಮಗೆ ಯಾವ ರೀತಿಯಾಗಿ ಅಪ್ಲಿಕೇಶನ್ ಅನ್ನ ಹಾಕ್ಬೇಕಂತ ಆ ಪ್ರೊಸೆಸ್ ಅನ್ನ ಕನ್ನಡದಲ್ಲಿನೇ ಹೇಳ್ತಾ ಇದ್ದೀನಿ. ಸೊ ಪ್ಲೀಸ್ ಅದಕ್ಕೂ ಮೊದಲು ಯಾರೆಲ್ಲ ಈ ಚಾನೆಲ್ ನ ಹೊಸದಾಗಿ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೇನೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಅನ್ನ ಕೂಡ ಕ್ಲಿಕ್ ಮಾಡಿ, ಯಾಕಂದ್ರೆ ನಾವು ಮಾಡುವಂತ ವಿಡಿಯೋಗಳು ನಿಮಗೆ ಮೊದಲನೇದಾಗಿನೇ ನೋಟಿಫಿಕೇಶನ್. ಫ್ರೆಂಡ್ಸ್, ನಾನಿವಾಗ ನನ್ನ ಮೊಬೈಲ್ ನಲ್ಲಿ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿ ನಿಮ್ಗೆ ಯಾವ ರೀತಿಯಾಗಿ ಅಪ್ಲಿಕೇಶನ್ ಅನ್ನ ಫಿಲ್ ಮಾಡಬೇಕು ಅಂತ ಹೇಳಿ ನಾನು ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ತಾ ಇದ್ದೀನಿ. ಸೊ ನೀವು ಸ್ಕ್ರೀನ್ ರೆಕಾರ್ಡ್ ಅನ್ನ ಪಕ್ಕದಲ್ಲಿ. ಸೊ ಇವಾಗ ನಾನು ನಿಮಗೆ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ. ಸೊ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ, ಸರಿಯಾಗಿ ನೋಡಿ ಒಮ್ಮೆ ನೋಡಿ. ನಾನಿಲ್ಲಿ ಇವಾಗ ಸರ್ಚ್ ಮಾಡ್ತೀನಿ. ಸೊ ನಾನಿಲ್ಲಿ ಇವಾಗ ಡಿಶ್ ಟಿವಿ ಫ್ರೆಷರ್ಸ್ ಜಾಬ್ ಓಪನಿಂಗ್ 2026 ಕನ್ನಡ ರಿಕ್ರೂಟ್ಮೆಂಟ್ ಅಂತ ಸರ್ಚ್ ಮಾಡ್ತಾ ಇದ್ದೀನಿ. ಸೊ ನೀವು ಕೂಡ ಇದೇ ರೀತಿಯಾಗಿ ಮಾಡಬೇಕು. ಸೊ ನೋಡಿ, ನಿಮಗೆ ಇಲ್ಲಿ ಸ್ವಲ್ಪ ಡಿಶ್ ಟಿವಿ ಬಗ್ಗೆ ಕೊಟ್ಟಿದ್ದಾರೆ. ಅಂತ ಅಂದರೆ ಯಾವ ರೀತಿಯಾಗಿ ಎಲ್ಲ ನಾವು ಪ್ರೊಸೆಸನ್ನು ಸ್ಟಾರ್ಟ್ ಮಾಡಬೇಕಂತ ಹೇಳಿ. ಅದಾದ ನಂತರ ಇಲ್ಲಿ ಕೆಳಗಡೆ ಇದೆ ನೋಡಿ, ಜಾಬ್ ಓಪನಿಂಗ್ ಇನ್ ಡಿಶ್ ಟಿವಿ ಅಂತ ಹೇಳಿ. ಸೊ ಇಲ್ಲಿ ಕಾಣುತ್ತೆ ನಿಮಗೆ, ಅವ್ರದ್ದೇ ಒಂದು ವೆಬ್ಸೈಟ್ ಇರುತ್ತೆ. ಸೊ ಅಲ್ಲಿ ನೀವು ಇಲ್ಲಿ ಕ್ಲಿಕ್ ಮಾಡಬೇಕು. ನಾ ಕ್ಲಿಕ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಲೋಡ್ ಆಗಲಿಕ್ಕೆ ಟೈಮ್ ತಗೊಳುತ್ತೆ, ತುಂಬ ಜನ ಹಾಕ್ತಾ ಇರ್ತಾರಲ್ವಾ. ಸೊ ಹಾಗಾಗಿ ಅಪ್ಲಿಕೇಶನ್ ಸ್ವಲ್ಪ ಲೇಟ್ ಆಗುತ್ತೆ. ನೋಡಿ, ಇಲ್ಲಿ ಅವ್ರದ್ದು ಓಪನ್ ಆಗಿದೆ ಇವಾಗ ಪೇಜ್. ಇಲ್ಲಿ ಅಬೌಟ್ ಅಸ್ ಅಂತ ಇದೆ, ಇಲ್ಲಿ ಕರಿಯರ್ಸ್ ಅಂತ ಇದೆ. ಸೊ ಇದನ್ನ ಚೆನ್ನಾಗಿ ಮೊದಲು ಓದ್ಕೊಳ್ಳಿ. ಅವ್ರ ಇಮೇಲ್ ID ಯನ್ನು ಕೂಡ ಕೊಟ್ಟಿದ್ದಾರೆ ಇವರು. ನೋಡಿ, ಇಲ್ಲಿ ಕ್ರಿಯೇಟಿವಿಟಿ, ಹಾಗೇನೆ ಫ್ರೀಡಮ್ ಆಗಿರ್ಬೋದು, ಎಕ್ಸಲೆನ್ಸ್ ಆಗಿರ್ಬೋದು, ಫೈರ್ನೆಸ್, ಟೀಮ್ ವರ್ಕ್, ಇನೋವೇಷನ್. ಸೊ ಇದನ್ನೆಲ್ಲ ಸರಿಯಾಗಿ ಓದ್ಕೊಳ್ಳಿ ನೀವು. ಯಾವುದೇ ಒಂದು ಜಾಬ್ಗೆ ಅಪ್ಲಿಕೇಶನ್ ಹಾಕಬೇಕಂತ ಅಂದರೂ ನಾವೆಲ್ಲವನ್ನು ಕೂಡ ಓದ್ಕೊಳ್ಬೇಕು. ಹಾಗೆಯೇ ಇದಕ್ಕೆ ಒಂದು ಮೇನ್ ಆಗಿ ಹೇಳಬೇಕಂತ ಅಂದರೆ, ಈ ವೆಬ್ಸೈಟ್ನಲ್ಲಿ ನಮಗೆ ಯಾವುದೇ ರೀತಿ ಅಂದರೆ ಫೀ ಅಂತ ಕೇಳಲ್ಲ. ಸೊ ಫೀ ಕೇಳ್ತಾ ಇದ್ದಾರಂತ ಅಂದರೆ ಅದು ಜೆನ್ಯೂನ್ ಇಲ್ಲ ಅಂತ ನೀವು ತಿಳ್ಕೊಳ್ಬೇಕು. ಸೊ ಇದೆಲ್ಲ ಫ್ರೀ ಆಗಿನೇ ಇರುತ್ತೆ, ನಾವು ಅಪ್ಲಿಕೇಶನ್ ಹಾಕಬೇಕಾಗಿರುತ್ತೆ. ಸೊ ನಾನಿವಾಗ ಇಲ್ಲಿ ಕರಿಯರ್ಸ್ನಲ್ಲಿ ಕ್ಲಿಕ್ ಮಾಡ್ತೀನಿ. ನಾನಿಲ್ಲಿ ಕರೆಂಟ್ ಓಪನಿಂಗ್ ಅಂತಂದರೆ ನಮ್ಮ ಇವಾಗ ಅಪ್ಲಿಕೇಶನ್ ಹಾಕಬೇಕಲ್ವಾ. ಸೊ ಹಾಗಾಗಿ ನಾನು ಇಲ್ಲಿ ಕರೆಂಟ್ ಓಪನಿಂಗ್ಸ್ನಲ್ಲಿ ಕ್ಲಿಕ್ ಮಾಡಿದೆ.
ಇಲ್ಲಿ ಇವ್ರು ಕೊಟ್ಟಿದ್ದಾರೆ ಮೇಕ್ ಯುವರ್ ಫ್ರೀ ಟೈಮ್ ಪೇ ಟೈಮ್ ಅಂತ. ಅಂದ್ರೆ ನೀವು ಯಾವಾಗ ಫ್ರೀ ಇರ್ತೀರಾ ನೀವು ಅವಾಗ ವರ್ಕನ್ನು ಮಾಡ್ಬೋದು ಇದ್ದಾರೆ. ಇದನ್ನೆಲ್ಲ ಚೆನ್ನಾಗಿ ಓದ್ಕೊಳ್ಳಿ ಮೊದಲು. ಸೊ ಇಲ್ಲಿ ಹೇಳ್ತಾ ಇದ್ರು ಅವರು ಅರ್ನ್ ಫ್ರಮ್ ಕಂಫರ್ಟ್ ಆಫ್ ಯುವರ್ ಹೋಮ್ ಅಂತ. ಅಂದರೆ ನೀವು ಮನೆಯಲ್ಲಿ ಕುತ್ಕೊಂಡು ಈ ವರ್ಕನ್ನು ಮಾಡ್ಬೋದು. ಹಾಗೆಯೇ ಎಕ್ಸ್ಪೀರಿಯನ್ಸ್ ಏನು ಇದಕ್ಕೆ ರಿಕ್ವೈರ್ಡ್ ಇರೋದಿಲ್ಲ. ಆದರೆ ನಿಮ್ಮ ಹತ್ರ ಲ್ಯಾಪ್ಟಾಪ್ ಮತ್ತು ಡೆಸ್ಕ್ಟಾಪ್ ಇರಲೇಬೇಕು. ಹಾಗೆಯೇ ಬ್ರಾಡ್ಬ್ಯಾಂಡ್ ಕನೆಕ್ಷನ್ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ನಿಮ್ಮ ಇಂಟರ್ನೆಟ್ ಕನೆಕ್ಷನ್ ಕೂಡ ನಡೆಯುತ್ತೆ. ಸೊ ಇದಕ್ಕೆ ವರ್ಕ್ ಎಕ್ಸ್ಪೀರಿಯನ್ಸ್ ಆಗಿದೆ ಎನಿ ಅಂತ. ಅಂದರೆ ನೀವು ಇಲ್ಲಿ SSLC ಮಾಡಿರ್ಬೋದು, PUC ಮಾಡಿರ್ಬೋದು, ಹಾಗೆಯೇ ಎನಿ ಡಿಗ್ರಿ ಕೂಡ ಆಗಿದ್ರು ಕೂಡ ನೀವು ಇದನ್ನು ಅಪ್ಲೈ ಮಾಡ್ಬೋದು. ಸರಿಯಾಗಿ ಓದ್ಕೊಂಡ್ಬಿಡಿ ಫ್ರೆಂಡ್ಸ್. ಯಾಕಂದರೆ ಒಂದ್ಸಲ ಪ್ರೊಸೆಸ್ ನಾವು ಮಾಡಿದ ಮೇಲೆ ನಮಗೆ ಅದ್ರ ಬಗ್ಗೆ ಎಲ್ಲ ಗೊತ್ತಿರಬೇಕು. ಹಾಗಾಗಿ ಇಲ್ಲಿ ಕೊಟ್ಟಿದ್ದಾರೆ ಇವರು. ಸೊ ಎಲ್ಲ ಇನ್ಫಾರ್ಮೇಷನನ್ನು ಚೆನ್ನಾಗಿ ಓದ್ಕೊಳ್ಳಿ. ಜಾಬ್ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದಾರೆ. ಇದನ್ನು ಯಾರು ಬೇಕಾದರೂ ಮಾಡ್ಬೋದು. ಫ್ರೆಷರ್ ಆಗಿರ್ಬೋದು, ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಇಲ್ಲ ಅಂತಂದರೆ ಹೌಸ್ ವೈಫ್ ಆಗಿರ್ಬೋದು. ಆದರೆ ಅವ್ರಿಗೆ ಗುಡ್ ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕು. ಮೇಯ್ನಾಗಿ ಹಿಂದಿ ಮತ್ತು ಇಂಗ್ಲೀಷನ್ನು ಮಾತಾಡಲಿಕ್ಕೆ ಬರ್ತಾ ಇರಬೇಕು. ಅವ್ರ ಕೆಲಸ ಏನಂತನೂ ಕೂಡ ಕೊಟ್ಟಿದ್ದಾರೆ. ಸೊ ಇದನ್ನು ಕೂಡ ಚೆನ್ನಾಗಿ ನೋಡ್ಕೊಂಬಿಡಿ. ಇಲ್ಲಿ ಇನ್ಬೌಂಡ್ ಕಾಲ್ಸನ್ನು ನೀವು ಅಟೆಂಡ್ ಮಾಡಬೇಕಾಗತ್ತೆ. ಒನ್ ಟೈಪ್ ಆಫ್ ಕಾಲ್ ಸೆಂಟರ್ ಜಾಬ್. ಅದಾದ ನಂತರ ಇಲ್ಲಿ ನಿಮ್ಮ ಹತ್ರ ಲ್ಯಾಪ್ಟಾಪ್ ಇರಬೇಕು. ಮತ್ತು ಇಲ್ಲಿ ನಿಮಗೆ ಅವರು ಆನ್ ಪರ್ ಕಾಲ್ ಬೇಸಿಸ್ ಮೇಲೆ ನಿಮಗೆ ಬೆನಿಫಿಟ್ ಇರುತ್ತೆ. ಸ್ವಲ್ಪ ಸ್ಟ್ರಕ್ ಅಂತ ಅಂದರೆ ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕು. ಹಾಗೆಯೇ ಕಸ್ಟಮರ್ ಕೇರ್, ವಾಯ್ಸ್ ಪ್ರೊಸೆಸ್ ಮತ್ತು ಕಸ್ಟಮರ್ ಸಪೋರ್ಟ್. ಸೊ ಇದೆಲ್ಲ ನಿಮಗೆ ಅಗ್ರಿ ಇದ್ದರೆ ನೀವು ಇದನ್ನೆಲ್ಲ ಓದಿ ನೀವೆಲ್ಲ ತಿಳ್ಕೊಂಡಿದ್ರೆ ಮಾತ್ರ ಇಲ್ಲಿ ಅಪ್ಲೈ ನಾವ್ ಅಂತ ಇಲ್ಲಿ ಕ್ಲಿಕ್ ಮಾಡಿ. ಅವ್ರದ್ದೇ ಇಲ್ಲಿ ನಿಮಗೆ ಇಮೇಲ್ ID ಕೂಡ ಕೊಟ್ಟಿದ್ದಾರೆ. ಸೊ ನಿಮ್ದು ಏನಾದರೂ ಪ್ರಾಬ್ಲಮ್ ಇದ್ದರೆ, ಇಲ್ಲ ಅಂತ ಅಂದರೆ ಪ್ರೊಸೆಸ್ನಲ್ಲಿ ಏನಾದರೂ ಹಾಕಬೇಕಂತ ಆದರೆ ಪ್ರಾಬ್ಲಮ್ ಏನಾದರೂ ಆಗ್ತಾ ಇದ್ದರೆ, ಸೊ ನೀವು ಇದನ್ನು ಇಲ್ಲಿ ಅಪ್ಲೈ, ಇಲ್ಲಿ ಇಮೇಲ್ IDಯನ್ನು ಕೊಟ್ಟಿದ್ದಾರೆ, ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಬೋದು ಮತ್ತು ನಿಮ್ಮ ಒಂದು ಕ್ವಾರಿಯನ್ನು ನೀವು ಕೇಳ್ಬೋದು. ಸೊ ನಾನಿಲ್ಲಿ ಇವಾಗ ಅಪ್ಲೈ ನಾವ್ ಅಂತ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಸ್ವಲ್ಪ ಲೋಡ್ ಆಗುತ್ತೆ ನೋಡಿ. ಇಲ್ಲಿ ಅಪ್ಲೈ ನಾವ್ ಅಂತ ಮಾಡಿದ ತಕ್ಷಣ ಇಲ್ಲಿ ನಮಗೆ ಬಂದಿದೆ ಫ್ರೀಲಾನ್ಸರ್ ಫಾರ್ ಇನ್ಬೌಂಡ್ ಕಾಲ್ಸ್, ಡಿಶ್ TV ಆ್ಯಂಡ್ DTH ಅರ್ನ್ ಫ್ರಮ್ ಹೋಮ್ ಅಂತ ಕೊಟ್ಟಿದ್ದಾರೆ ಇವರು. ಸೊ ಇದೆಲ್ಲ ಚೆನ್ನಾಗಿ ಫಾರ್ಮನ್ನು ಫಿಲಪ್ ಮಾಡ್ಕೊಂಬಿಡಿ. ಇಲ್ಲಿ ನಿಮ್ಮ ಹೆಸರನ್ನು ಕೇಳಿದ್ದಾರೆ, ಊರು ಯಾವುದಂತ ಕೇಳಿದ್ದಾರೆ, ಇಮೇಲ್ IDಯನ್ನು ಸರಿಯಾಗಿ ಹಾಕಿ, ಮತ್ತು ಇಲ್ಲಿ ಲೊಕೇಶನ್ ಕೂಡ ಕೊಟ್ಟಿದ್ದಾರೆ ಇವರು. ಸೊ ಅವ್ರ ಲೊಕೇಶನ್ ನೋಡಿ, ಪುಣೆ, ಹೈದರಾಬಾದ್, ಬ್ಯಾಂಗ್ಳೂರ್, ನೋಯ್ಡಾ, ಗುರುಗ್ರಾಮ್ ನಲ್ಲಿ ಇದೆ. ಸೊ ನಿಮಗೆ ಯಾವುದು ಕನ್ವಿನಿಯೆಂಟ್ ಇದೆ ನೀವು ಅಲ್ಲಿ ಹಾಕ್ಬೋದು. ನಿಮ್ಮ ಸ್ಟೇಟ್ ನೇಮನ್ನು ಕೊಟ್ಟಿದ್ದಾರೆ, ಹಾಗೆಯೇ ನಿಮ್ಮ ಒಂದು ಮೊಬೈಲ್ ನಂಬರನ್ನು ಹಾಕಿ. ಸೊ ಇಲ್ಲೆಲ್ಲ ಅವರು ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ಸೊ ಇದನ್ನೆಲ್ಲ ನೀವು ಫಿಲ್ ಮಾಡಿ. ಅದಾದ ನಂತರ ನಿಮ್ಗೆ ಯಾವ್ಯಾವ ಲ್ಯಾಂಗ್ವೇಜ್ನಲ್ಲಿ ನಿಮಗೆ ಯಾವ್ಯಾವ ಲ್ಯಾಂಗ್ವೇಜ್ ಬರುತ್ತೆ ಮಾತಾಡೋದಕ್ಕೆ, ಸೊ ಅದನ್ನು ಕೂಡ ಇಲ್ಲಿ ಫಿಲಪ್ ಮಾಡಿ. ನೀವೇನಾದ್ರು ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ ಆಗಿದ್ರೆ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಹಾಕಿ, ಇಲ್ಲ ಅಂತಂದರೆ ಫ್ರೆಷರ್ ಅಂತ ಹಾಕಿ, ಎಸ್ ಆರ್ ನೋ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮೊದಲಿಗೆ ನಿಮ್ಮ ನೇಮನ್ನು ಕೇಳಿದ್ದಾರೆ. ಅದಾದ ನಂತರ ನಿಮ್ಮ ಸಿಟಿ ನೇಮ್, ಹಾಗೆಯೇ ನಿಮ್ಮ ಇಮೇಲ್ IDಯನ್ನು ಹಾಕಿ, ಲೊಕೇಶನ್ ಸ್ಟೇಟಸನ್ನು ಸೆಟಪ್ ಮಾಡ್ಕೊಳ್ಳಿ. ಅದಾದ ನಂತರ ಸ್ಟೇಟ್, ನಿಮ್ಮ ಫೋನ್ ನಂಬರನ್ನು ಕೇಳಿದ್ದಾರೆ, ಆಲ್ಟರ್ನೇಟಿವ್ ಕಾಂಟ್ಯಾಕ್ಟ್ ನಂಬರನ್ನು ಕೂಡ ನೀವು ಕೊಡ್ಬೋದು, ವಾಟ್ಸಪ್ ನಂಬರ್ ಕೇಳಿದ್ದಾರೆ, ಡೇಟ್ ಆಫ್ ಬರ್ತ್. ಸೊ ನೀವು ಯಾವ ರೀತಿ ಎಂಪ್ಲಾಯ್ಮೆಂಟ್ ಆಗಿದ್ದೀರಾ, ಮನೆಯಲ್ಲಿ ಇರ್ತೀರಾ, ಸ್ಟೂಡೆಂಟ್ ಆಗಿದ್ದೀರಾ, ಫ್ರೆಷರ್ ಆಗಿದ್ದೀರಾ ಅಂತ ಕೂಡ ಕೇಳಿದ್ದಾರೆ. ಸೊ ನೀವು ಇದೆಲ್ಲ ನೋಡಿಕೊಂಡು ಚೆನ್ನಾಗಿ ಓದಿ ನೀವು ಫಾರ್ಮನ್ನು ಫಿಲಪ್ ಮಾಡಿ ಇಲ್ಲಿ ಸಬ್ಮಿಟ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇದು ಸಬ್ಮಿಟ್ ಆಗುತ್ತೆ. ಅದಾದ ನಂತರ ಒಂದು 2 ಡೇಸ್ ಅಥವಾ ಒಂದು 5 ಡೇಸ್ ಆದಮೇಲೆ ನಿಮಗೆ ಒಂದು ಕಾಲ್ ಬರುತ್ತೆ, ಅಥವಾ ನಿಮ್ಮ ಇಮೇಲ್ IDಗೆ ಸರಿಯಾಗಿ ಇಮೇಲ್ ID ಕೊಟ್ಟಿದ್ರೆ ಇಮೇಲ್ IDಗೆ ನಿಮಗೆ ಒಂದು ಮೆಸೇಜ್ ಬರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಮೊಬೈಲ್ನಲ್ಲಿ ನಾವು ಈಸಿಯಾಗಿ ಡಿಶ್ TV ಅಪ್ಲಿಕೇಶನನ್ನು ಹಾಕ್ಬೋದು. ಹಾಗಿದ್ರೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್, ಶೇರ್, ಹಾಗೆ ಯಾರೆಲ್ಲ ವರ್ಕ್ ಫ್ರಮ್ ಹೋಮ್ ಜಾಬ್ ಸರ್ಚ್ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಹಾಗೆಯೇ ಈ ವಿಡಿಯೋ ನಿಮಗೆ ತುಂಬಾನೇ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಮುಂದಿನ ವಿಡಿಯೋ ಯಾವ ವಿಡಿಯೋ ನಿಮಗೆ ಬೇಕು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿದ್ರೆ ವಿಷಯದ ಮೇಲೆ ವಿಡಿಯೋನ ಮಾಡ್ತೀನಿ.
ಹಾಗೇನೆ ನಾನು ಮೊದಲಿಗೆ ಹೇಳಿದ ಹಾಗೆ ನಾನು ಅಫಿಲಿಯೇಟ್ ಮಾರ್ಕೆಟಿಂಗ್ ಬಗ್ಗೆ ನಿಮ್ಗೆ ಸಂಪೂರ್ಣ ಜ್ಞಾನವನ್ನ ಕನ್ನಡದಲ್ಲಿನೇ ನೀಡ್ಬೇಕಂತ ಅನ್ಕೊಂಡಿದೀನಿ. ಅಂತ ಅಂದ್ರೆ ಫ್ಲಿಪ್ಕಾರ್ಟ್ ಮಾರ್ಕೆಟ್, ಹಾಗೇನೆ ಅಮೆಝಾನ್ ಮತ್ತೆ ಮೀಶೋ ಕ್ರಿಯೇಟರ್ ಕ್ಲಬ್, ನಾವು ಯಾವ ರೀತಿಯಾಗಿ ಪ್ರಾಡಕ್ಟ್ ಅನ್ನ ಬೈ ಮಾಡಬಹುದು ಮತ್ತೆ ಯಾವ ರೀತಿಯಾಗಿ ನಾವು ಇನ್ಕಮ್ ಅನ್ನ ಜನರೇಟ್ ಕೂಡ ಮಾಡ್ಕೊಳ್ಬಹುದು, ನಾನು ಎಷ್ಟು ಇಲ್ಲಿಯವರೆಗೆ ಇನ್ಕಮ್ ಅನ್ನ ಜನರೇಟ್ ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿಯಾದಂತಹ ವಿಡಿಯೋಸ್ಗಳನ್ನ ಮುಂದೆ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ನಿಮಗೆಲ್ಲರಿಗೂ ಈ ರೀತಿಯಾದಂತಹ ವಿಡಿಯೋ ಬೇಕು ಅಂತ ಅಂದ್ರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ. ಇಲ್ಲಿವರೆಗೂ ವಿಡಿಯೋನ ನೋಡಿದ್ರ ಅಂತ ಅಂದ್ರೆ ನಿಮ್ಗೆ ಈ ವಿಡಿಯೋ ತುಂಬಾನೇ ಇಷ್ಟನ ಆಗಿರ್ಬೋದು. ಸೊ ಹಾಗಾಗಿ ಪ್ಲೀಸ್ ಒಂದು ಲೈಕ್, ಶೇರ್ ಮತ್ತೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಗಳ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.